ಸ್ನೇಹಿತರೆ, ಇದು ಲಕ್ಷ್ಮೀಪುರ ಗ್ರಾಮ. ನಮ್ಮ SDMC ಅಧ್ಯಕ್ಷರಾದ ಲೋಕೇಶ್ ಅವರು ಕರೆ ಮಾಡಿದರು. ನಮ್ಮ ಶಾಲಾ ಆವರಣದಲ್ಲಿ ಒಂದು ಅವಸರ ಕೊಟ್ಟಿದೆ ಅಂತ. ಇದು ಒಂದು ಯಾರು ಭಯ ಬೀಳಬಾರ್ದು ಹೇಳುತ್ತಲ್ಲ. ಇದು ಒಂದು ತುಂಬ ಸಾಧು ಜೀವಿ ಹೇಳಿದ. ಇದ್ರ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಇದು ಬಾಲ್ದಲ್ಲಿ ಹೊಡೆಯುತ್ತೆ, ಬಾಲ್ದಲ್ಲಿ ಮುಳ್ಳಿದೆ ಅಂತ ಹೇಳ್ತಾರೆ. ತುಂಬ ಸತ್ಯಕರವಾದದ್ದು. ಇದು ಅಷ್ಟೇ ಬಲಿಷ್ಠವಾಗಿ ಕಡಿಯುತ್ತೆ. ಕಡಿದ್ರೂ ಸಹ ಮಾನವನ ಜೀವಕ್ಕೆ ನಪ ಇಲ್ಲ ಅಂತ ಹೇಳ್ತಾರೆ. ಇದು ಯಾವುದೇ ಕಾರಣಕ್ಕೂ ಬಾಲ್ದಲ್ಲಿ ಹೊಡೆಯಲ್ಲ, ಬಾಲ್ದಲ್ಲಿ ಮುಳ್ಳು ಸಾಯೋದಿಲ್ಲ. ಕರೆಕ್ಟಾಗಿ ಮಾಡಬಾರ್ದು, ಸೈಲೆಂಟಾಗಿ ಕೇಳಿಸ್ಕೊಳ್ಬೇಕು. ಮತ್ತು ಇದಿರೋ ಕಡೆ ನಾಗರಾವು ಮತ್ತು ಕಲ್ಪಮಂಡಲ ನೋಡಿ ಕೋತಿಗಳೆಲ್ಲ ಸಹ ಬೆಳೆ ಬಿಡುತ್ತೆ. ಇದು ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಯಾವನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದೀವಿ. ನಾವು ಬೇರೆ ಏನು ಉದ್ದೇಶ ಇಲ್ಲ. ನಮ್ಮ ಮಕ್ಕಳಿಗೆ ಕೆಲವೊಂದು ರೀತಿ ಇರ್ತದೆ. ಹಾವು ಅಂದರೆ ಭಯ ಬೀಳುವಂಥ ಸಾಧ್ಯತೆ ಜಾಸ್ತಿ ಹೇಳುತ್ತಲ್ಲ. ಇದಿರೋ ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲಿ ಇಲ್ಲಿ ಮತ್ತು ಕಪ್ಪು ಇರ್ತವೋ ಅಲ್ಲಿ ಈ ಪ್ರಾಣಿಗಳಿಗೆ ಕೇರೆ ಅವು ಕಾಣಿಸಿರುತ್ತೆ. ಇದು ಸಾಮಾನ್ಯವಾಗಿ ನಾವೆಲ್ಲ ಉಸಿರು ಯಾವ್ದಿಂದ ಆಡ್ತೀವೋ ನೋಡಿ. ಇದು ಯಾವ್ದಿಂದ ಆಡ್ತಾ ಇದೆ? ನಾಲ್ಗೆಯಿಂದ ಉಸಿರಾಡ್ತಾ ಇದೆ ಅಲ್ವಾ? ಇದು ನಾಲ್ಗಿಂದನೇ ಉಸಿರಾಡ್ತದೆ. ನಾವು ಮೂಗಿಂದ ಉಸಿರಾಡ್ತೀವಿ. ನನಗೆ ಅಪಾಯ ಇದೆಯಾ ಅಥವಾ ಇಲ್ವಾ, ಇದು ಒಳ್ಳೆ ಮಕ್ಕಳ ಚೆನ್ನಾಗಿ ಓದ್ತಾ ಇರೋದು ಅಂತ ಇಲ್ಲ ಗ್ರಹಿಸ್ಕೊಳ್ತಾ ಇದೆ. ಯಾವುಗಳು ಏನೂ ಮಾಡೋದಿಲ್ಲ. ಅನಾವಶ್ಯಕವಾಗಿ ತಂದೆ ತಾಯಿಗಳು ಮತ್ತು ಉಪಾಧ್ಯಾಯರು ಮತ್ತು ಮುಖ್ಯೋಪಾಧ್ಯಾಯರು ಆವುಗಳ ಬಗ್ಗೆ ತಪ್ಪು ಸಂದೇಶ ಕೊಡಬಾರ್ದು. ನಮ್ಮ ಪ್ರಭುತ್ವದಿಂದ ಜಾಗೃತಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಈ ಕಡೆ ಹೋಗು. ಅವೆಲ್ಲ ಕವರ್ ಆಗಲಿ ಹುಡುಗರು ಅವರು ಎಲ್ಲ. ಯಾಕಂದರೆ ಹೇಳಿದ್ನಲ್ಲ, ಆವುಗಳ ಬಗ್ಗೆ ಸುಮಾರು ತಪ್ಪು ಕಲ್ಪನೆಗಳಿದೆ. ಈ ತಪ್ಪು ಕಲ್ಪನೆ ಹೋರಾಟಕ್ಕೆ ಇದೊಂದು ಒಳ್ಳೆಯ ಸದಾವಕಾಶ ನಡೆಸಿತ್ತು ನಮ್ಮ ಲೋಕೇಶ್ ಅವರಿಗೆ. ಅವ್ರ ಮಕ್ಕ SDMC ಅವರಿಂದ ಮತ್ತು ಮೇಡಮ್ ಮೇಡಮ್ ಸುನೀತಾ ಮೇಡಮ್ ಅವರು ಮಕ್ಕಳನ್ನ ಮತ್ತೊಂದು ಜಾಗೃತಿಗೆ ಮೂಡಿಸೋಕ್ಕೋಸ್ಕರ ಅವರು ಸಹ ಇದು ಮಾಡ್ತಾರೆ. ಮತ್ತು ಅನಾವಶ್ಯಕವಾಗಿ ಮಕ್ಕಳು ಯಾವುದೇ ಕಾರಣಕ್ಕೂ ಆವುಗಳಂದರೆ ಭಯ ಬೀಳಬಾರ್ದಪ್ಪ. ಆವುಗಳು ಏನೂ ಮಾಡೋದಿಲ್ಲ. ಯಾರು ನಿಮ್ಮಪ್ಪ, ನಿಮ್ಮ ತಾತ, ನಿಮ್ಮ ಅಜ್ಜಿ ಮತ್ತು ಅಮ್ಮ ಅಂದರು ಹಾವು ಹೊಡಿಬೇಕಾದ್ರೆ ಏನು ಮಾಡ್ಬೇಕು? ನೀವು ಹೊಡಿಬಾರ್ದು ಅಂತ ಅವ್ರು ಹೇಳಬೇಕು. ಯಾಕಂದರೆ ನೋಡಿ ಸ್ನೇಹಿತರೆ, ಇಂಥ ಪೀಳಿಗೆ ಮಕ್ಕಳನ್ನ ನಾವು ಪರಿವರ್ತನೆ ಮಾಡ್ಬೋದು. ನಮ್ಮ ತಂದೆ ತಾಯಿಗಳನ್ನ ಪರಿವರ್ತನೆ ಮಾಡೋದು ಕಷ್ಟ ಸಾಧ್ಯ. ಯಾಕಂದರೆ ಅವರೇ ಒಂದು ಮೂಢನಂಬಿಕೆಗಳಿರ್ತಾರೆ. ಮತ್ತು ಹೇಳಿದ್ನಲ್ಲ, ಇದು ಮುಖ್ಯವಾಗಿ ರೈತನ ಮಿತ್ರ. ಶೇಕಡ 40% ರೈತನಿಗೆ ಅರಿವಿಲ್ಲದ ಹಾಗೆ ಈ ಹಾವು ಉಳಿಸ್ತಾ ಇದೆ. ಮತ್ತು ಇರೋ ಕಡೆ ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕಲ್ಪಮಂಡಲ ಬರೋಲ್ಲ. ಕಾರಣ ಇಷ್ಟೇ, ಸಾಕಷ್ಟು ಕೀಲಿ ಮತ್ತು ಕಪ್ಪೆಗಳನ್ನು ಜೊತೆಯಲ್ಲಿ ಈ ಔಷಧ ಖಾಲಿ ಮಾಡೋದ್ರಿಂದ ಈ ಹಪ್ಪಿಗೆ ಯಾವುದೇ ಕಾರಣಕ್ಕೂ ನಾಗರಾವು ಮತ್ತು ಕಲ್ಪಮಂಡಲ ಬರೋಲ್ಲ. ಮತ್ತು ನಮ್ಮ ಸಾರ್ವಜನಿಕರು ಯಾವುದೇ ಕಾರಣಕ್ಕೂ ಹಾವುಗಳನ್ನ ಅಡ್ಡ ಹಾಕ್ಕೊಳ್ತಾರೆ. ಹಾವು ಕಾಣಿಸಿದಾಗ ಅದಕ್ಕೆ ದಾರಿ ಮಾಡಿಕೊಟ್ರೆ ಸರಾಗವಾಗಿ ಅದು ಏನು ಊಟ ಮಾಡೋಕ್ಕೆ ಬರುತ್ತೆ, ಅದು ಮಾಡಿಕೊಂಡು ಹೋಗ್ತದೆ. ಹೇಳಿದ್ರೆ ನಮ್ಮ ದೇಶದಲ್ಲಿ ಅಂದರೆ ನಮ್ಮ ಈ ಭೂಮಿ ಮೇಲೆ ಒಟ್ಟು 4,335 ಹಾವಿನ ಪ್ರಭೇದಗಳಿವೆ. ಕೇವಲ 600 ಜಾತಿ ಹಾವುಗಳು ಮಾತ್ರ ವಿಷಕಾರಿ ಹಾವುಗಳು. ಅದರಲ್ಲಿ 200 ಹಾವುಗಳು ಮಾನವನಿಗೆ ಮಾರಣಾಂತಿಕ. ನಮ್ಮ ದೇಶದಲ್ಲಿ ಒಟ್ಟು 355 ಪ್ರಭೇದದ ಹಾವುಗಳಿದ್ದು ಕೇವಲ 4 ಹಾವುಗಳು ಮಾತ್ರ ವಿಷಕಾರಿ ಹಾವುಗಳು. ನಾಗರಾವು ಮತ್ತು ಕಲ್ಪಮಂಡಲ ಇವು ಮುಖ್ಯವಾಗಿ ಸಂಘಜೀವಿಗಳು. ನಾಗರಾವು ಮತ್ತು ಕಲ್ಪಮಂಡಲ ಕಾರಣ ಏನು ಅಂದರೆ ಮಾತಾಡ್ಬಾರ್ದಲ್ಲ. ನಾಗರಾವು ಮತ್ತು ಕಲ್ಪಮಂಡಲ ಸಂಘಜೀವಿಗಳು. ಯಾಕಂದರೆ ನಾವು ತಿಂದಂಥ ಪದಾರ್ಥಗಳನ್ನು ಬೇಕಾಬಿಟ್ಟು ಎಲ್ಲಾದರೂ ಎಸಿತಾ ಇರ್ತೀವಿ. ಅಲ್ಲಿ ಇಲಿಗಳ ಸಂತತಿ ಜಾಸ್ತಿ ಆಗುತ್ತೆ. ಇಲಿಗಳ ಸಂತತಿ ಜಾಸ್ತಿ ಆದಾಗ ಸಾಮಾನ್ಯ ಮಕ್ಕಳಿಗೆ ಆಗ್ಬೋದು, ಪ್ಲೇಗಳು ಬರ್ಬೋದು, ಅಥವಾ ಸಾಕಷ್ಟು ಸಾಂಕ್ರಾಮಿಕಗಳು ಬರ್ತವೆ. ಕೇವಲ 15% ಇಲಿಗಳನ್ನು ಬೆಕ್ಕು ಮತ್ತು ಮುಂಚಿನ ಬೇಟೆಯಾಡ್ತವೆ. ಇನ್ನು 85% ಬೇಟೆಯಾಡೋದು ಮತ್ತು ನಮ್ಮ ಪರಿಸರದ ಸಂಪೂರ್ಣ ಇಡೋದು ಮತ್ತು ನಮ್ಮ ಆಹಾರದ ಭದ್ರತೆ ನುಗ್ಗಿಸ್ತಾ ಇರೋದು ಯಾವುಗಳೇ. ಅದರಿಂದ ಯಾವುದರಿಂದ ಮನೋರಂಜನೆ ಸಮಸ್ಯೆ ಇಲ್ಲ. ಈ ಜಾಗೃತಿ ಮೂಡಿಸೋಕ್ಕೋಸ್ಕರ ನಮ್ಮ SDMC ಪ್ರೆಸಿಡೆಂಟ್ ಅಧ್ಯಕ್ಷರ ಇವರಲ್ವ ಅವ್ರ ಕೈಯಲ್ಲಿ ನಾವು ಕೊಡ್ತಾ ಇದ್ದೀನಿ. ಅವರು ಸಹ ಈ ಯಾವನ್ನ ಕೊಡ್ತೀವಿ ಜಾಗೃತಿ ಮೂಡಿಸೋ ಸದುದ್ದೇಶದಿಂದ ಅವ್ರ ಸ್ವಲ್ಪ ಮನವರಿಕೆ ಮಾಡಿಕೊಡ್ತೀನಿ. ಬನ್ನಿ ಸರ್, ನೀವು ಇಟ್ಕೊಳ್ಳಿ. ಅವನ್ನ ಅದನ್ಬೇಡಿ ಇಟ್ಕೊಳ್ಳಿ, ಅದನ್ಬೇಡಿ, ಅದನ್ಬೇಡಿ ಹಂಗೆ ಇಟ್ಕೊಳ್ಳಿ.
ಏನು ಮಾಡಲ್ಲ ಬಿಡಿ. ಅವನ್ನ ಜಾರಕ್ಕೆ ಬಿಡಿ. ನೋಡಿ ಸ್ನೇಹಿತರೆ, ಇವರು TMC ಅಧ್ಯಕ್ಷರು ಲೋಕೇಶ್ ಅವರು ಈ ಮಕ್ಕಳಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಮತ್ತು ಈ ಗ್ರಾಮೀಣ ಜನರು ಪರಿವರ್ತನೆಗೋಸ್ಕರ ಅವ್ರಿಗೆ ಯಾವನ್ನ ಕೈ ಕೊಟ್ಟಿದ್ದೀನಿ. ಏನೇಳ ಯಾವುದೇ ಹಾವುಗಳು ಸುಖ ಸುಮ್ಮನೆ ಮಾನವನ ಮೇಲೆ ದಾಳಿ ಮಾಡಲ್ಲ, ಮತ್ತು ಯಾವುದೇ ಹಾವುಗಳು ಸಹ ವಿಷಕಾರಿಗಳಲ್ಲ. ಕೇವಲ 4 ನೀವು ಭಯ ಬಿಡಬೇಕಾದ್ರೆ ನಾಗರಾವು ಮತ್ತು ಕೊಳ್ಕೊಂಬಲ್ಲ ಮಾತ್ರ. ಅವು ಅಷ್ಟೇ ಸುಖ ಸುಮ್ಮನೆ ಕಡಿಯೋದಿಲ್ಲ, ಅದಕ್ಕೆ ಅಪಾಯ ಬಂದಾಗ ಮಾತ್ರ ಕಡಿಯುತ್ತೆ. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಸ್ವಲ್ಪ ಕಾಪಾಡಿ. ಎಲ್ಲಾದರೂ ಹೊಡ್ಕೊಂಡು ಬಂದಾಗ 8445730530 ನಂಬರ್ ಕರೆ ಮಾಡಿ, ಅಥವಾ ನಮ್ಮ ಸ್ಥಳೀಯ ರಕ್ಷಣದ ಸ್ನೇಹಿತರ ನಂಬರು 9972879002, ಅಥವಾ ನಮ್ಮ ಆನಂದಿ ಅವ್ರ ನಂಬರು 9731906369, ಅಥವಾ ನಮ್ಮ ಲೋಹಿತ್ ನಂಬರ್ ಇರಲಿ ಆರಾಮಾಗಿರಲಿ 91169291, ಅಥವಾ ನಮ್ಮ ಅಕ್ಮಲ್ ಅವ್ರ ನಂಬರು 85536408, ಅಥವಾ ನಮ್ಮ ಇನ್ನೊಬ್ಬ ರವಿ ಅವ್ರ ನಂಬರು 9590171505 ಈ ನಂಬರ್ ಕರೆ ಮಾಡ್ತಾರೆ. ಅವರೆಲ್ಲ ಬಂದು ಅವ್ನು ಸಂರಕ್ಷಣೆ ಮಾಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅರಣ್ಯ ಇಲಾಖೆ ನಂಬರು 1926 ನಂಬರ್ ಕರೆ ಮಾಡಿ ಯಾವುದೇ ಒಂದಿನ ಜೀವನ ಅದು ಅವ್ರು ಬಂದು ಸಂರಕ್ಷಣೆ ಮಾಡ್ತಾರೆ. ದಯವಿಟ್ಟು ಅವಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಕಾಪಾಡಿ. ಧನ್ಯವಾದಗಳು. ಹಂಗೆ ಇಟ್ಕೋ, ಕಟ್ ಮಾಡಿದ್ರೆ ಹೇಳ್ತಾನೆ. ಮಕ್ಕಳಿಗೆಲ್ಲ ಇಷ್ಟ ಆಯ್ತಾ? ಆವಿನ ನೋಡಿ, ಆವಿನ ಬಗ್ಗೆ ಇರೋ ಭಯ ಹೋಯ್ತಾ? ನಿಮ್ಮ ತಂದೆ ತಾಯಿಗಳಿಗೆಲ್ಲ ಹೇಳ್ತೀರಾ ಅವುಗಳನ್ನ ಕೊಲ್ಲಬಾರ್ದು ಅಂತ? ಯಾವುದೇ ಹೊಲಗಳಲ್ಲಿ ಗದ್ದೆಗಳಲ್ಲಿ ಅವುಗಳನ್ನ ಇಡಿಸ್ಬಾರ್ದು ಮತ್ತು ಓಡಿಸ್ಬಾರ್ದು. ಅವುಗಳನ್ನ ಓಡಿಸೋದೇ ಆಗಲಿ ಮತ್ತು ಕೊಲ್ಲೋದೇ ಆಗಲಿ ಅಥವಾ ಹಿಂಸೆ ಮಾಡೋದೇ ಆಗಲಿ ಅಥವಾ ಬಂಧನದಲ್ಲಿ ಇಡೋದಾಗಲಿ ಮಾಡಿದ್ರೆ 7 ವರ್ಷ ಕಾಲ ಶಿಕ್ಷೆ ಆಗ್ತದೆ, 3 ಲಕ್ಷ ಜುಲ್ಮಾನೆ. ಈ ಹಾವುಗಳನ್ನ ಕೊಂದರೆ ನಾನ್ ಬೇಲೆಬಲ್ ಅಫೆನ್ಸ್. ಇದು ನಮ್ಮ ಕಾನೂನು ಸಾಮಾನ್ಯವಾಗಿ ಯಾರಿಗೂ ಗೊತ್ತಿಲ್ಲ. ಅದರಿಂದ ಒಂದು ಕಾನೂನು ಅರಿವು ಸಹ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಮೂಡಿಸ್ತಾ ಇದ್ದೀನಿ. ಸುಖ ಸುಮ್ಮನೆ ದಯವಿಟ್ಟು ಯಾರು ಅವುಗಳನ್ನ ಕೊಲ್ಲಕ್ಕೆ ಹೋಗಬೇಡಿ. ಯಾಕಂದರೆ ಹಾವುಗಳು ಪರಿಸರಕ್ಕೆ ಅಗತ್ಯವಾಗಿ ಬೇಕಾದಂಥ ಜೀವಿಗಳು. ದಯವಿಟ್ಟು ಅವುಗಳನ್ನು ಸಂರಕ್ಷಣೆ ಮಾಡಿ ಪರಿಸರದ ಕಾಪಾಡಿ. ಧನ್ಯವಾದಗಳು.